ಅತ್ತೆವ ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟು ದಿವಸ ನನ್ನ ಮಡ್ಲಲ್ಲಿ ಬಚ್ಚಿಟ್ಕೊಂಡಿರೋ ಸತ್ಯನ ಇವತ್ತು ಹೊರಗಡೆ ಹಾಕ್ತಿದ್ದೀನಿ, ಕೇಳು. ಶಂಕರ ಶಿವರುದ್ರಪ್ಪನ ಮಗ ಅಲ್ಲ ಕಣವ, ಅವನು ನಿನ್ನ ಮಗ. ಏನೇನ್ ಹೆಸರು? ದೀಪು. ಇವತ್ತಿಂದ ನೀನೇ ನನ್ನ ಬೆಸ್ಟ್ ಫ್ರೆಂಡ್. ನೀವ್ಯಾಕೆ ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದೀರಾ? ಅವಳಿನ್ನೂ ಪುಟ್ಟ ಹುಡುಗಿ. ನಿಮ್ ಇನ್ನೊಂದು ಮುಖ ಇವಳಿಗೆ ಇನ್ನೂ ಗೊತ್ತಿಲ್ಲ. ನಿಮ್ನೆರಳು ಕೂಡ ಇವಳ ಮೇಲೆ ಬೀಳಬಾರ್ದು. ಏನಾಗ್ತಿದೆ ನನಗೆ? ಯಾರಿಗಾದ್ರೂ ಸೂರ್ಯ, ನೀನು ಏನು ಹೇಳಬೇಕು ಅಂತಿದಿ ಅದನ್ನು ನೇರವಾಗಿ ಹೇಳಪ್ಪ. ಇವನಿಗೆ 4 ಲಕ್ಷ ದುಡ್ಡು ಹೆಂಗ್ ಬಂತು? ನಮ್ಮ ಪೆಂಗಿನ ಟ್ಯಾಲೆಂಟ್ ಏನು, ಅವನ ಹಾರ್ಡ್ ವರ್ಕ್ ಏನು, ಅವನ ಕೆಪಾಸಿಟಿ ಏನು ಅಂತ ನಾವೆಲ್ಲ ನೋಡ್ತೀವಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತು ನಾನು ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ. ಮಿಸ್ಟರ್ ಮನೋಜ್ ಕುಮಾರ್ ಅವರ ಬಾಯಿಂದನೇ ಹೇಳ್ತಾರೆ. ಅಪ್ಪ, ನೀನು ಆರಾಮಾಗಿ ಕೂತ್ಕೊಂಡು ನೋಡು. ಹಲೋ ಚಿನ್ನ, ಹೇಗಿದ್ಯಾ? ಏನು ಚಿನ್ನನ? ಯಾಕೆ ಚಿನ್ನ, ಮದ್ವೆ ಆಗ್ತಿದ್ದಾಗೆ ನನ್ನೂ ಮರ್ತೋದಾ? ಯಾರೋ ಫೋನಲ್ಲಿ ಚಿನ್ನ ರನ್ನ ಅಂತ ಎಲ್ಲ ಕರೀತಿದ್ದಾರೆ. ಮರ್ತೋದ ನನ್ನನ್ನ? ಇಬ್ರು ಸೈಕಲ್ ಮೇಲೆ ಅರಮನೆ ಸುತ್ತಾಡ್ತಾ ಇದ್ವಿ, ಬಲ್ಮುರಿ ಫಾಲ್ಸ್ ಅಲ್ಲಿ ಇಡೀ ದಿನ ಕಳೀತಾ ಇದ್ವಿ. ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲಿ ಯಾರಾದ್ರೂ ಇದಾರಾ? ಅದಕ್ಕೆ ನಾಟಕ ಮಾಡ್ತಿದ್ಯಾ? ಯಾರು ಮಾತಾಡ್ತಿರೋದು? ರೂಮ್ ಇಷ್ಟ ಆಯ್ತಾ? ಬೇರೆ ರೂಮ್ ಸಿಗ್ಬೋದಾ ಮೇಡಮ್? ಬೇರೆದೆಲ್ಲ ಖಾಲಿಯಾಗಿದೆ, ಒಂದು ಮಾತ್ರ VIP ರೂಮ್ ಇದೆ. ಓಕೆ, ನನಗೆ ಓಕೆ. VIP ರೂಮು. VIP ರೂಮ್ ಪರ್ ಡೇ 60,000 ಆಗುತ್ತೆ ಮೇಡಮ್. 60,000? 60,000? ಯಾಕೋ ಕಿಸಿದ ಇದೆಯಾ? ಏನ್ ಕಿಂಡಲ್ಲ? ಅಷ್ಟಕ್ಕೂ ನಾನು ರೂಮ್ ಕೇಳಿದ್ದು ನಿನಗೆ. ಏನೋ ಪಾಪ ನನ್ನ ರೂಮ್ ಒಳಗಡೆ ಬಿಡಲ್ವಲ್ಲ ಅಂತ ಕೇಳಿದೆ. ಇವಾಗ ಅಲ್ಲೇ ಮೂಲೆಯಲ್ಲಿ ಬಿತ್ಕೋ. ಹಲೋ, ಇಲ್ಲಿ ದುಡ್ಡು ಹೋಗ್ತಾ ಇರೋದು ನಂದು, ನಿಂದಲ್ಲ. ನಾನು ಯಾಕೆ ಮೂಲೆ ಬಿತ್ಕೊಳ್ಳಿ? ನಿಂಗೆ ಅಷ್ಟು ಹಿಂಸೆ ಆಗ್ತಿದ್ರೆ ನೀನೇ ಬಿತ್ಕೋ ಹೋಗು.